ಹೊಗಳು ಹುರಿದಂತೆ ಪಟಪಟನೆ ಮಾತನಾಡುತ್ತಾ ಕೇಳುಗರ ಮನ ಕದಿಯುತ್ತಿದ್ದ ಈಕೆ ಹೆಸರು ಆರ್ಜೆ ಪುನೀತಾ. ತಮ್ಮ ಮಾತುಗಳ ಮೂಲಕವೇ ಶೋ ಇಂದನೇ ಮನರಂಜನೆಯ ರಸದೌತಣವನ್ನ ಉಣಬಡಿಸುತ್ತಿರುವ ಆರ್ಜೆ ಪುನೀತಾರನ್ನ ಕಿರುತೆರೆ ವೀಕ್ಷಕರು ಗುರುತಿಸಿದ್ದು ರಿಯಾಲಿಟಿ ಶೋ ಮೂಲಕ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 1ರ ಸ್ಪರ್ಧಿಯಾಗಿ ಆರ್ಜೆ ಪುನೀತಾ ಕಾಣಿಸಿಕೊಂಡಿದ್ದರು. ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 1ರಲ್ಲಿ ಮಗಳು ಆರ್ಯನೊಂದಿಗೆ ಭಾಗವಹಿಸಿದ್ದ ಆರ್ಜೆ ಪುನೀತಾ ಪ್ರತಿ ವಾರವೂ ವೀಕ್ಷಕರ ಮನ ಸೆಳೆಯುತ್ತಿದ್ದರು. ಮಾತ್ರವಲ್ಲದೆ ಈ ಶೋವಿನ ರನ್ನರ್ ಅಪ್ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ದರು. ತದನಂತರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನೇತೃತ್ವದಲ್ಲಿ ಪ್ರಸಾರವಾಗುತ್ತಿದ್ದ ಕಪಲ್ ರಿಯಾಲಿಟಿ ಶೋನಲ್ಲಿಯೂ ಈಕೆ ಕಾಣಿಸಿಕೊಂಡಿದ್ದರು. ಇಸ್ಮಾರ್ಟ್ ಜೋಡಿ ರಿಯಾಲಿಟಿ ಶೋನಲ್ಲಿ ಪತಿ ಶ್ರೀರಾಮ್ ಅವರೊಂದಿಗೆ ಸ್ಪರ್ಧೆಯಾಗಿ ಭಾಗವಹಿಸಿದ್ದ ಆರ್ಜೆ ಪುನೀತಾ ಆ ಶೋನ ವಿನ್ನರ್ ಕೂಡ ಆದರು. ತದನಂತರ ಕಿರುತೆರೆಯಿಂದ ದೂರವಿದ್ದ ಪುನೀತಾ ಇದೀಗ ಮತ್ತೆ ಮರಳಿ ಬಂದಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಿಯಾಲಿಟಿ ಶೋ ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ಸ್ಪರ್ಧಿಯಾಗಿ ಕಿರುತೆರೆಗೆ ಕಂಬ್ಯಾಕ್ ಆಗಿರುವ ಪುನೀತಾ ಹಾಸ್ಯದ ಮೂಲಕ ವೀಕ್ಷಕರನ್ನ ರಂಜಿಸಲಿದ್ದಾರೆ. ಜರ್ನಲಿಸಂನಲ್ಲಿ ಡಬಲ್ ಡಿಗ್ರಿಯನ್ನ ಪಡೆದಿರುವ ಈಕೆ ಆರ್ಜೆ ಆಗಿ ವೃತ್ತಿ ಜೀವನ ಶುರು ಮಾಡಿದ ಬೆಡಗಿ. ಬಹಳಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ನಡೆಸಿಕೊಟ್ಟು ಸೈ ಎನಿಸಿಕೊಂಡಿದ್ದಾರೆ. ಇನ್ನು ವೃತ್ತಿಪರ ನೃತ್ಯಗಾರ್ತಿಯಾಗಿರುವ ಇವರು ಭರತನಾಟ್ಯ, ಯಕ್ಷಗಾನ, ಕಥಕ್, ಕೂಚಿಪುಡಿ ಹಾಗೂ ಕಂಟೆಂಪರರಿ ಡ್ಯಾನ್ಸ್ ಕೂಡ ಮಾಡುತ್ತಾರೆ. ರೇಡಿಯೋ ಜಾಕಿ 104 FM ಬೆಂಗಳೂರಿನಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದಲ್ಲದೆ ಡಿಡಿ ಚಂದನ ವಾಹಿನಿಯಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿ ಪುನೀತಾ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿಯೂ ಬಹಳ ಆಕ್ಟಿವ್ ಆಗಿರುವ ಪುನೀತಾ ಮಗಳೊಂದಿಗೆ ಪತಿಯೊಂದಿಗೆ ಫನ್ನಿ ವಿಡಿಯೋಗಳನ್ನು ಆಗಾಗ ಶೇರ್ ಮಾಡುತ್ತಿರುತ್ತಾರೆ. ಆ ಮೂಲಕ ನೆಟ್ಟಿಗರ ಗಮನ ಸೆಳೆಯುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.